ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಗುರು ಬಸವಣ್ಣನವರ ಒಂದು ವಚನವನ್ನು ನಾವು ನೋಡೋಣ. ಬಾಳತ್ವಕ್ಕೆಂದು ಮದುವ ತಂದು ಕೊಡನ ತುಂಬಿದ ಜೇನ ಹುಳುವಿನಂತೆ ತಾನುಂಬುದು ತನ್ನೆಂಜಲ ಜಗ ಉಂಬುದು ನೋಡಯ್ಯ. ಶಿವಭಕ್ತನಾಗಿ ಶಿವಾನ್ನವನೇ ಕೊಂಡು ಒಕ್ಕ ಮಿಕ್ಕ ವಸ್ತುವ ಜಂಗಮಕ್ಕೆ ಇಕ್ಕುವಾತನೇ ಭಕ್ತ ಕೊಂಡಾತನೇ ಜಂಗಮ. ನಡುವೆ ನೀ ಬಂದು ಬಂಡು ಮಾಡಿದರೆ ಲಿಂಗದೇವ. ಇಲ್ಲಿ ಗುರು ಬಸವಣ್ಣನವರು ಇಲ್ಲಿ ಏನು ಹೇಳ್ತಾರೆ, ಒಂದು ಜೇನಿನ ಒಂದು ದೃಷ್ಟಾಂತವನ್ನು ಕೊಟ್ಟು ಒಂದು ದಾಸೋಹದ ಬಗ್ಗೆ ನಮಗೆ ತಿಳಿಪಡಿಸ್ತಾ ಇದ್ದಾರೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಬಾಳತ್ವಕ್ಕೆಂದು ಮದುವ ತಂದು ಅಂದರೆ ಒಂದು ಜೇನು ಹುಳ ಅದು ಏನು ಮಾಡ್ತದೆ ಅಂದರೆ ಹೂವಿಂದ ಹೂವಿಗೆ ಎಲ್ಲ ಕಡೆ ತಿರುಗಿ ಅಡ್ಡಾಡಿ ಹಾರಿ ಒಂದು ಆ ಹೂವಿನಲ್ಲಿರುವಂಥ ಮಕರಂದವನ್ನು ಆ ಮಧುವನ್ನು ಹೀರ್ಕೊಂಡು ಬರ್ತದೆ. ಹೀರ್ಕೊಂಡು ಬಂದು ಏನು ಮಾಡ್ತೈತಿ ಅಂದರೆ ಅದು ತನ್ನ ಬಾಳುವಿಗಾಗಿ ಅಲ್ಲಿ ಒಂದು ಆ ಜೇನು ಹುಟ್ಟಿನಲ್ಲಿ ಅಂದರೆ ಜೇನು ಕೊಳದಲ್ಲಿ ಆ ಮಧುವನ್ನು ಸಂಗ್ರಹ ಮಾಡ್ತದೆ. ಅದು ಎದಕ್ಕೋಸ್ಕರ ಸಂಗ್ರಹ ಮಾಡ್ತದೆ ಅಂದರೆ ಆ ಮಧುವನ್ನು ತಾನು ತಿಂದು ಮುಂದೆ ತನ್ನ ಒಂದು ವಂಶವಾಹಿನಿ ಅಂದರೆ ತನ್ನ ಮರಿಗಳಿಗಾಗಿ ಅದು ಸಂಗ್ರಹ ಮಾಡಿ ಅದನ್ನು ತಾನೂ ತಿಂದು ತನ್ನ ಮರಿಗಳಿಗೂ ತಿನ್ನಿಸ್ತತಿ. ಹಾಗೆ ಮತ್ತೆ ಏನು ಮಾಡ್ತೈತಿ, ಆ ಮಧುವನ್ನು ಮತ್ತೆ ಈ ಜನರಿಗೂ ಕೊಡ್ತೈತಿ. ಜನರಿಗೆ ತಾನಾಗೇ ಕೊಡಲ್ಲ, ಆದರೆ ಈ ಮನುಷ್ಯ ಏನು ಮಾಡ್ತಾನೆ, ಅದನ್ನು ಜೇನನ್ನು ಸಂಗ್ರಹ ಮಾಡಿದಂಥ ಜೇನು ತುಪ್ಪವನ್ನು ಅಲ್ಲಿ ಸಂಗ್ರಹಿಸಿಕೊಂಡು ತಾನು ಅದನ್ನು ತಿಂತಾನೆ. ಆದರೆ ಅಲ್ಲಿ ಅದು ಜೇನು ಹುಣ ಅದು ನಾನು ಸಂಗ್ರಹ ಮಾಡಿದೆ, ಅದನ್ನು ನೀನು ಯಾಕೆ ತಿಂತೀಯ ಅಂತ ಹೇಳಿ ಅದು ಏನು ಅನ್ನೋದಿಲ್ಲ. ಆದರೆ ನಾನು ಮಾಡಿದೆ ಅನ್ನುವಂತಹ ಅದಕ್ಕೆ ಯಾವುದೇ ಒಂದು ಥರದ ಹಮ್ಮು ಬಿಮ್ಮುಗಳು ಇಲ್ಲ ಅಲ್ಲಿ. ಆದರೆ ತಾನು ತಯಾರಿ ಮಾಡಿದ್ದೇನೆ ತಾನು ಉಂಡು ತನ್ನ ಮಕ್ಕಳಿಗೂ ಉಣಿಸಿ ಮುಂದೆ ಅದು ಒಂದು ಈ ಸಮಾಜಕ್ಕೆ ಈ ಜನರಿಗೆ ಅದನ್ನು ಒಂದು ಔಷಧ ರೂಪದಲ್ಲಿ ನಮಗೆ ಕೊಡ್ತಾ ಇದೆ. ಅದಕ್ಕೆ ಇಲ್ಲಿ ಗುರು ಬಸವಣ್ಣನವರು ಅದೇ ರೀತಿ ಮುಂದೇನು ಹೇಳ್ತಾರೆ, ಶಿವಭಕ್ತನಾಗಿ ಶಿವಾನ್ನವನೇ ಕೊಂಡು ಒಕ್ಕ ಬಿಕ್ಕ ವಸ್ತುವನ್ನು ಜಂಗಮಕ್ಕೆ ಇಕ್ಕುವಾತನೇ ಭಕ್ತ ಕೊಂಡಾತನೇ ಜಂಗಮ. ಅಂದ್ರೆ ಇಲ್ಲಿ ಯಾವುದೇ ಒಂದು ಮನುಷ್ಯ ಅಲ್ಲಿ ಹೇಗೆ ಜೇನು ಹುಳ ಒಂದು ಹೂವಿಂದ ಹೂವಿಗೆ ಹಾರಿ ಅಲ್ಲೆಲ್ಲ ಆ ಮಕರಂದವನ್ನು ಹೀರ್ಕೊಂಡು ಅದು ಮಧುವನ್ನು ತಯಾರಿ ಮಾಡಿ ಆ ಜೇನುತುಪ್ಪವನ್ನು ಅದೇನು ತಯಾರಿ ಮಾಡಿ ತಾನು ಉಂಡು ಮರಿಗಳಿಗೂ ಉಣಿಸಿ ಸಮಾಜಕ್ಕೂ ಹೇಗೆ ಕೊಡ್ತೈತಲ್ಲ, ಅದಕ್ಕೆ ಆ ಶಿವಭಕ್ತನಾದಂಥವ ಅಂದರೆ ಈ ಸಮಾಜದಲ್ಲಿ ಹುಟ್ಟಿ ಬಂದ ಮೇಲೆ ಎಲ್ಲರೂ ಅಲ್ಲಿ ಒಂದು ಕಾಯಕವನ್ನು ಮಾಡಬೇಕು, ಒಂದು ಕಾಯಕದಲ್ಲಿ ತೊಡಗಬೇಕು. ಮುಂದೆ ಆ ಕಾಯಕವನ್ನು ಮಾಡಿ ಕಾಯಕದಿಂದ ತೊಡಗಿ ಕೆಲಸ ಮಾಡಿ ಬಂದಂತಹ ಆದಾಯವನ್ನು ಅಲ್ಲಿ ತಾನೂ ಉಣಬೇಕು, ತನ್ನ ಮಕ್ಕಳಿಗೆ ಉಣಿಸ್ಬೇಕು, ಮತ್ತು ಮಿಕ್ಕದ್ದನ್ನು ಸಮಾಜಕ್ಕೆ ವಿನಿಯೋಗ ಮಾಡಬೇಕು ಅನ್ನೋದನ್ನು ಇಲ್ಲಿ ಗುರು ಬಸವಣ್ಣನವರು ಇಲ್ಲಿ ತಿಳಿಪಡಿಸ್ತಾ ಇದ್ದಾರೆ. ಹಾಗೆ ಇಲ್ಲಿ ಎರಡು ವಿಷಯಗಳನ್ನು ನಾವು ಇಲ್ಲಿ ಗುರು ಬಸವಣ್ಣನವರು ಈ ವಚನದಲ್ಲಿ ಗಮನಿಸ್ಬೋದು. ಅಂದರೆ ಒಬ್ಬ ಮನುಷ್ಯ ಅತಿ ಉದಾರಿಯಾಗಿ ತನಗೂ ಇಲ್ದಂಗೆ ತನ್ನ ಮಕ್ಕಳಿಗೂ ಇಲ್ದಂಗೆ ದಾನ ಧರ್ಮ ಮಾಡೋದು, ದಾಸೋಹ ಮಾಡೋದನ್ನು ಅದನ್ನು ಗುರು ಬಸವಣ್ಣವರು ಒಪ್ಕೊಳ್ಳೋದಿಲ್ಲ. ಆದರೆ ದುಡಿದೆಲ್ಲ ತನಗೇ ಇರಲಿ ಅನ್ನುವಂಥ ಭಾವವನ್ನು ಅವರು ಇಲ್ಲಿ ಒಪ್ಕೊಳ್ಳೋದಿಲ್ಲ. ಆದರೆ ದುಡಿದು ಬಂದ ಆದಾಯದಲ್ಲಿ ತಾನು
ಮತ್ತು ತನ್ನ ಮನೆ, ತನ್ನ ಹೆಂಡರು, ತನ್ನ ಮಕ್ಕಳು, ತನ್ನ ಒಂದು ಸಂಸಾರವನ್ನು ನಡೆಸಿಕೊಂಡು ಒಂದು ವ್ಯವಸ್ಥಿತವಾಗಿ ಅದನ್ನು ತಾವು ನಡೆಸಿಕೊಂಡು ಉಳಿದದ್ದನ್ನು ಸಮಾಜಕ್ಕೆ ದಾಸೋಹ ಮಾಡಬೇಕು ಅನ್ನೋದನ್ನು ಇಲ್ಲಿ ಗುರು ಬಸವಣ್ಣನವರು ಹೇಳ್ತಾರೆ. ಅಂದರೆ ಇಲ್ಲಿ ಗುರು ಬಸವಣ್ಣನವರ ಒಂದು ಸದುದ್ದೇಶ ಏನಂತೇಳಿದ್ರೆ, ಮತ್ತೊಬ್ಬರಿಗೆ ಕೊಡದ ಹಾಗೆ ತಾನು ದುಡಿದದ್ದು ತಂದೆ ಅಂತ ಹೇಳಿ ಇಟ್ಕೊಂಡು ಸಮಾಜಕ್ಕೆ ಕೊಡದೆ ಅತಿ ಜಿಪುಣನೂ ಆಗಬಾರ್ದು, ಮತ್ತಿಲ್ಲ ಸಮಾಜಕ್ಕೆ ಕೊಡಬೇಕು ಅಂಥೇಳಿ ತನಗೆ ಇಲ್ದಂಗೆ ತನ್ನ ಮನೆಯಲ್ಲಿ ಅಕ್ಕಿ ಹಿಟ್ಟು ಇಲ್ಲದೆ ಹೆಂಗೆ ಮತ್ತೊಬ್ಬರಿಗೆ ದಾನ ಮಾಡೋದನ್ನು ಇಲ್ಲಿ ಗುರು ಬಸವಣ್ಣನವರು ಒಪ್ಪೋದಿಲ್ಲ. ಅಂದರೆ ಆ ಜೇನು ಹುಳ ಹೇಗೆ ಆ ಮಧುವನ್ನು ತಂದು ತಾನೂ ಉಂಡು ಅದನ್ನು ಮತ್ತು ತನ್ನ ಮಕ್ಕಳಿಗೆ ಉಣಿಸಿ ಅದನ್ನು ಹೇಗೆ ಉಳಿದದ್ದನ್ನು ಒಂದು ಈ ಸಮಾಜಕ್ಕೆ ಕೊಡ್ತಾ ಇದೆಯಲ್ಲ, ಅದೇ ರೀತಿ ಈ ಮನುಷ್ಯನಾದವನು, ಭಕ್ತನಾದವನು, ಇಲ್ಲಿ ಶಿವಭಕ್ತ ಅಂತ ಹೇಳಿ ಅಲ್ಲಿ ಬಳಸ್ತಾ ಇದ್ದಾರೆ ಅವರು. ಅವನು ಏನು ಮಾಡಬೇಕು, ದುಡಿಬೇಕು, ಕಾಯಕ ಮಾಡಬೇಕು, ಅದರಿಂದ ಒಂದು ಆದಾಯವನ್ನು ತನ್ನ ಮನೆಯನ್ನು, ತನ್ನ ಹೆಂಡರು ಮಕ್ಕಳನ್ನು ಸಲಹಿಕೊಂಡು ಅವರ ಯೋಗಕ್ಷೇಮವನ್ನು ನೋಡಿಕೊಂಡು ಉಳಿದದ್ದನ್ನು ಸಮಾಜಕ್ಕೂ ಅಲ್ಲಿ ವಿನಿಯೋಗ ಮಾಡಬೇಕು, ದಾಸೋಹ ಮಾಡಬೇಕು ಅನ್ನುವ ಒಂದು ವಿಚಾರವನ್ನು ಗುರು ಬಸವಣ್ಣನವರು ಇಲ್ಲಿ ತಿಳಿಪಡಿಸ್ತಾರೆ. ದುಡಿದೇ ಕುಂಡ್ರೋಗ ಹಾಗಿಲ್ಲ, ಮತ್ತು ದುಡಿದು ಎಲ್ಲದನ್ನೂ ದಾನ ಮಾಡೋಗೂ ಹಾಗಿಲ್ಲ, ದಾನ ಮಾಡದೇ ಇರುವ ಹಾಗೂ ಇಲ್ಲ. ಇಲ್ಲಿ ಭಾಳ ಒಂದು ಸೂಕ್ಷ್ಮವಾದ ವಿಚಾರವನ್ನು ಇಲ್ಲಿ ಗುರು ಬಸವಣ್ಣನವರು ನಮಗೆ ತಿಳಿಪಡಿಸ್ತಾರೆ. ಅದಕ್ಕೋಸ್ಕರ ಹಾಗಾದರೆ ನಾವು ಸಹಿತ ಒಂದು ಕಾಯಕ ಜೀವಿಗಳಾಗಿ ಬಂದದ್ದರಲ್ಲಿ ನಮ್ಮ ಮನೆಯನ್ನು ಸಸೂತ್ರವಾಗಿ ನಡೆಸಿಕೊಂಡು ಮತ್ತೆ ಅದನ್ನು ಮತ್ತೆ ಸಮಾಜಕ್ಕೂ ಒಂದು ದಾಸೋಹ ಮೂಲಕ ವಿನಿಯೋಗ ಮಾಡುವಂಥ ಒಂದು ಭಾವನೆ, ನಮಗೆ ಜ್ಞಾನ ನಮಗೆ ಬರಬೇಕು ಅಂತ ಕೇಳಿದಾಗ ಅಲ್ಲಿ ಮತ್ತೆ ನಾವು ಏನು ಮಾಡಬೇಕು, ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಮಾತ್ರ ಅಂತಹ ಒಂದು ಜ್ಞಾನ, ಕಾಯಕ ಮತ್ತು ದಾಸೋಹ ಇವೆರಡರ ಒಂದು ಮಧ್ಯೆ ಇರುವಂಥ ಒಂದು ಏನು ತತ್ವ ಇದೆ, ತತ್ವ ಅಡಕವಾಗಿದೆಯಲ್ಲ, ಅದು ನಮಗೆ ಗೋಚರ ಆಗ್ತದೆ. ಅದಕ್ಕೋಸ್ಕರ ನಾವು ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣ.